ನಮಸ್ಕಾರ ಗೆಳೆಯರೆ, ನಾನು BR ನಾಯ್ಡು. ಯಾರದೋ ಸಾಧನೆಯನ್ನು ತನ್ನ ಸಾಧನೆ ಎಂದು ಹೇಳಿಕೊಳ್ಳುವುದು ಯಾವುದೋ ವ್ಯಕ್ತಿಯನ್ನು ತನ್ನ ತಂದೆ ಎಂದು ಹೇಳಿಕೊಳ್ಳುವಷ್ಟೇ ಹಾಸ್ಯಾಸ್ಪದ. ಸ್ವಂತ ತಲೆ ಇಲ್ಲದ, ಬೇರೆಯವರ ಬುದ್ಧಿಮಾತಿಗೆ ಕಿವಿಗೊಡದ ಬಿಜೆಪಿ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಇದುವರೆಗೂ ಮಾಡಿರುವ ಸಾಧನೆಗಳೆಂದರೆ ಕಾಂಗ್ರೆಸ್ ಜಾರಿಗೊಳಿಸಿದ್ದ ಯೋಜನೆಗಳ ಹೆಸರು ಬದಲಾಯಿಸಿದ್ದು ಅಥವಾ ಯಥಾವತ್ತಾಗಿ ಆ ಯೋಜನೆಗಳನ್ನು ನಕಲು ಮಾಡಿ ತನ್ನದೇ ಯೋಜನೆಗಳು ಎಂಬಂತೆ ಬಿಂಬಿಸಿಕೊಂಡಿದ್ದು. ಈಗ ನಂದನ್ ನಿಲೇಕಣಿಯವರನ್ನು ನೀಟ್ ಪರೀಕ್ಷಾ ಅಕ್ರಮ ತಡೆಗೆ ಮುಖ್ಯಸ್ಥರನ್ನಾಗಿ ನೇಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಹಿಂದೆ ಇವರನ್ನು ಅನಾಮಿಕ ಕೋಟ್ಯಾಧಿಪತಿ ಎಂದು ನಿಂದಿಸಿದ್ದರು. ಕಾಂಗ್ರೆಸ್ ಸರ್ಕಾರ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಜಾರಿಗೊಳಿಸಿದ್ದ ಆಧಾರ್ ಕಾರ್ಡ್ ಪರಿಕಲ್ಪನೆಯನ್ನು ಅಲ್ಲಗೆಳೆದಿದ್ದ ನರೇಂದ್ರ ಮೋದಿ ಇದು ಭಾರತೀಯರಿಗೆ ಭಾರಿ ಸಂಕಷ್ಟ ತಂದೊಡ್ಡಲಿದೆ ಎಂದು ಸುಳ್ಳು ಭವಿಷ್ಯ ನುಡಿದಿದ್ದರು. ಇದು ತೀರಾ ಫ್ರೆಶ್ ಸ್ಯಾಂಪಲ್ ಅಷ್ಟೇ. ನರೇಂದ್ರ ಮೋದಿ ನಾನು ಜಾರಿಗೆ ತಂದೆ ಎಂದು ಹೇಳಿಕೊಳ್ಳುತ್ತಿರುವ ಪ್ರಧಾನಮಂತ್ರಿ ಜನಧನ್ ಯೋಜನೆಯು ಕಾಂಗ್ರೆಸ್ 2005ರಲ್ಲಿ ಜಾರಿಗೊಳಿಸಿದ್ದ ಕನಿಷ್ಠ ಸೌಲಭ್ಯಗಳ ಖಾತೆಯ ನಕಲುಕಲು. 2013ರಲ್ಲಿ ಘೋಷಿಸಿದ ಸ್ವಚ್ಛ ಭಾರತ ಯೋಜನೆಯು 2011ರಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ನಿರ್ಮಲ ಭಾರತ ಅಭಿಯಾನದ ಮಕ್ಕಿ ಕಾಪಿ. ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆ ಹುಟ್ಟಲು ಕಾಂಗ್ರೆಸ್ 2011ರಲ್ಲಿ ಜಾರಿಗೊಳಿಸಿದ್ದ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿ ಕಾರಣ. ಇಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ರಾಜೀವ್ ಗಾಂಧಿ ಆವಾಸ ಯೋಜನೆ ಮೋದಿ ಕಾಲದಲ್ಲಿ PMAY ಆಗಿ ಬದಲಾಯಿತು. ಜನೌಷಧಿ ಯೋಜನೆಯು ಪ್ರಧಾನಿ ಮಂತ್ರಿ ಭಾರತೀಯ ಜನೌಷಧಿ ಆಯಿತು. ಮೆಡಿಕಲ್ ಶಾಪ್ಗಳ ಮುಂದೆ ಮೋದಿ ಫೋಟೋ ಬಂತು. ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಯೋಜನೆಯು ಭಾರತ್ ನೆಟ್ ಎಂಬ ಹೆಸರು ಪಡೆಯಿತು. 2010ರಲ್ಲಿ ಕಾಂಗ್ರೆಸ್ ದೇಶಾದ್ಯಂತ ಜಾರಿಗೊಳಿಸಿದ್ದ ಸ್ಕಿಲ್ ಇಂಡಿಯಾ ಡೆವಲಪ್ ಪ್ರೋಗ್ರಾಂ ಬಿಜೆಪಿಯ ಸ್ಕಿಲ್ ಇಂಡಿಯಾ ಆಯಿತು. ಯೋಜನೆಗಳನ್ನು ಬಿಡಿ, ಸಾಮಾಜಿಕ ನ್ಯಾಯ ಸಮಾನತೆಯ ಉದ್ದೇಶದಿಂದ ಕಾಂಗ್ರೆಸ್ ಜಾರಿಗೆ ತಂದ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಈಗ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಹೊಸ ಹೆಸರಿನಲ್ಲಿ ವಿಜೃಂಭಿಸುತ್ತಿವೆ. ಆಗ ಜನರಿಗೆ ಕೊಟ್ರೆ ಖಜಾನೆ ಖಾಲಿಯಾಗುತ್ತದೆ ಎನ್ನುತ್ತಿದ್ದವರು ಈಗ ಜನರಿಗೂ ಕೊಡದೆ ಖಜಾನೆ ಲೂಟಿ ಮಾಡುತ್ತಿದ್ದಾರೆ. ಬದುಕಲು ಸ್ವಂತ ಹೆಸರು, ಸ್ವಂತ ಸಾಧನೆ, ಸ್ವಂತ ಆಲೋಚನೆಗಳಿಲ್ಲದ ಇಂಥ ಹೊಣೆಗೇಡಿ ಸರ್ಕಾರವನ್ನ ಕಿತ್ತೊಗೆಯಬೇಕಿರುವುದು ಭಾರತೀಯರ ತುರ್ತು ಕರ್ತವ್ಯ. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ BR ನಾಯ್ಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.